ಸಿಪಿ ಯೋಗೇಶ್ವರ್ಗೆ ಸಿಕ್ಕಿದ್ಯಾ ಸೋಲಿನ ಸುಳಿವು? ಬೂತ್ ಮಟ್ಟದ ವರದಿ ಸಿಪಿ ಯೋಗೇಶ್ವರ್ನ ಕಂಗೆಡಿಸಿದ್ಯಾ? ಯೋಗೇಶ್ವರ್ ಹೇಳಿಕೆಯಲ್ಲಿ ತೀವ್ರ ನಿರಾಶಾವಾದ ಕಂಡುಬಂತು. ಮುಖ ಬಾಡಿತ್ತು ನಿನ್ನೆ. ಮತದಾನದ ಮರುದಿನವೇ ಯೋಗೇಶ್ವರ್ ಮಾತಾಡಿದ್ದಾರೆ, ನಿರಾಸೆಯಲ್ಲಿ ಮಾತಾಡಿದ್ದಾರೆ. ಒಕ್ಕಲಿಗರ ಬೆಂಬಲ ಸಿಕ್ಕಿಲ್ಲ ಅಂತ ಯೋಗೇಶ್ವರ್ ಪರೋಕ್ಷವಾಗಿ ಮಾತಾಡಿದ್ದಾರೆ. 2018ರಲ್ಲೂ ನೀವು ನೆನಪು ಮಾಡಿಕೊಂಡ್ರೆ ಯೋಗೇಶ್ವರ್ ಇದೇ ರೀತಿ ಎಲೆಕ್ಷನ್ ಮುಗಿದ ತಕ್ಷಣ ಹೊರಗೆ ಬಂದು ತಮ್ಮ ಅಸಮಾಧಾನ ಹೊರಗೆ ಹಾಕೊಂಡಿದ್ರು. ಕೆಲವರ ಹೇಳಿಕೆ ಘಾಸಿ ಮಾಡಿದೆ ಅಂತ ಈಗ ಸಿಪಿ ಯೋಗೇಶ್ವರ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆಯ ಬಗ್ಗೆ ಮಾತಾಡಿದ್ದಾರೆ, ಪರೋಕ್ಷವಾಗಿ ಮಾತಾಡಿದ್ದಾರೆ. ಕೆಲವು ಕಡೆ ಲಾಭ ಆಗಿದೆ, ಅದರ ನಷ್ಟನೂ ಆಗಿದೆ ಅಂತ. ಇದರ ಜೊತೆಗೆ ಪರೋಕ್ಷವಾಗಿ ಒಕ್ಕಲಿಗ ಮತಗಳು ಕೈ ತಪ್ಪಿದೆ ಅಂತ ಯೋಗೇಶ್ವರ್ ಮಾತಾಡಿದ್ದಾರೆ. ಬೇಜಾರಿಂದ ಮಾತಾಡಿದ್ರು. ಏನೇನು ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡು. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು, ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ. ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರೇ ಗೆದ್ದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಜಮೀರ್ ಅವರ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಬಹಳ ದೊಡ್ಡ ಚುನಾವಣೆ. ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ, ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ, ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ, BJP ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಗೊತ್ತು, ಪಾರ್ಲಿಮೆಂಟಲ್ಲೂ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರು. ಆ ಕಾಂಬಿನೇಷನ್ ಮುಂದೆ ಏಕಾಂಗಿಯಾಗಿ ಕಾಂಗ್ರೆಸ್ ಎಷ್ಟು ಹೋರಾಟ ಮಾಡುತ್ತೆ ಅನ್ನೋದು ಪ್ರಶ್ನೆ. ಹಾಗಾಗಿ ನಾವು ಗೆಲ್ತೀವಿ, ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಕ್ಕೋಸ್ಕರ ಗೆಲ್ತೀವಿ ಅನ್ನೋ ಸಮಾಧಾನ ಮಾತಾಡೋದು ಕೂಡ ಸಮಬಲದ ಹೋರಾಟ ಇದೆ. ನಾನೇನು ಸೋಲು ಒಪ್ಕೊಬಿಟ್ಟೆ ಅಂತ ನೀವು ಯಾರು ಬಿಂಬಿಸಬೇಡಿ. ಸಮಬಲದ ಹೋರಾಟ ಇದೆ. ಯಾರಿಗೆದ್ರೂ ಫೋಟೋ ಫಿನಿಶ್ ಅಂತೀವಲ್ಲ ಆ ಥರ ಚುನಾವಣೆಗೆ ಆಗ್ಬೋದು. ಚನ್ನಪಟ್ಟಣ ಸಮರದಲ್ಲಿ ಒಂದು ಕಡೆ ಯೋಗೇಶ್ವರ್ ನಿರಾಸೆಯಾಗಿದ್ರೆ, ಮತ್ತೊಂದು ಕಡೆ ನಿಖಿಲ್ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಉಪಚುನಾವಣಾ ಫಲಿತಾಂಶ ಇತಿಹಾಸದ ಪುಟ ಸೇರುತ್ತೆ. ನವೆಂಬರ್ 23ಕ್ಕೆ ಗೆಲುವಿನ ಅಂತರವನ್ನ ಜನ ತೀರ್ಮಾನ ಮಾಡ್ತಾರೆ. ಅಂದ್ರೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸು, ಅಂತರ ಎಷ್ಟಿರುತ್ತೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಹುಶಃ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಈ ಒಂದು ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ. ಈ ಒಂದು ಉಪಚುನಾವಣೆ ಇದು ಎರಡು ಪಕ್ಷದ ಕಾರ್ಯಕರ್ತಗಳ ಚುನಾವಣೆ ಆಗಿತ್ತು. ನನ್ನ ಕಳೆದ ಎರಡು ಚುನಾವಣೆಗಳ ಸೋಲು ಜನಾಭಿಪ್ರಾಯ, ಜನಗಳ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ. ಬಹುಶಃ ಈ ಒಂದು ಉಪಚುನಾವಣೆಯ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರಾರಂಭಿಕ ಹಂತದಲ್ಲಿ ನಾನೇನು ಹೇಳಿದೆ, ನಿನ್ನೆ ದಿನ ಹತ್ತತ್ರ 88.80 ಮತದಾನ ಏನಾಗಿದೆ, ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ
ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆದು ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಇತಿಹಾಸ ಮತ್ತೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ. ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಒಬ್ಬ ಯುವಕನಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ದೃಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ ನನ್ನ ಹೃದಯದಲ್ಲಿ ಉಟ್ಕೊಂಡಿದೆ. ಒಂದು ದಿನದ ಅಂತರದಲ್ಲಿ ಒಬ್ಬರಲ್ಲಿ ನಿರಾಶಾವಾದ, ಇನ್ನೊಬ್ಬರಲ್ಲಿ ಗೆಲುವಿನ ಹುಮ್ಮಸ್ಸು. ಪ್ರಶಾಂತ್, ಏನಾಗಿದೆ ಚನ್ನಪಟ್ಟಣದಲ್ಲಿ? ತೀರಾ ಯೋಗೇಶ್ವರ್ ಮುಖ ಬಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಒಂಚೂರು ಕಾನ್ಫಿಡೆನ್ಸ್ ಇದೆ, ಒಂಚೂರಿಗಿಲ್ಲ ಜಾಸ್ತಿನೇ ಇದೆ. ಅಂದರೆ ಗೆಲುವಿನ ಅಂತರ ಜನ ನಿರ್ಧರಿಸ್ತಾರೆ ಅಂತಿದ್ದಾರೆ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದು ಅದನ್ನು ನೀವು ಫೇಸ್ ಮೇಲೆ ತಗೊಳಕ್ಕಾಗಲ್ಲ. ಚುನಾವಣೆಯ ನಂತರ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. CP ಯೋಗೇಶ್ವರ್ ನನಗೊಂದು 2 ತಿಂಗಳಿಂದ ತುಂಬ ಸಲ ಸಿಕ್ಕಿದ್ದಾರೆ, ತುಂಬ ಸಲ ಮಾತಾಡಿದ್ದೀವಿ. CP ಯೋಗೇಶ್ವರ್ ಒಂದು ದೊಡ್ಡ ಕಾನ್ಫಿಡೆನ್ಸ್ನಲ್ಲಿದ್ದರು. ನಾನು ಎಲ್ಲಿ ಹೋದರೂ ಗೆಲ್ತೀನಿ ಸರ್, ಈ ಸಲ ಅಷ್ಟು ನನ್ನ ಬಗ್ಗೆ ಒಂದು ಅನುಕಂಪ ಇದೆ, ಜನಕ್ಕಿಲ್ಲ ಯೋಗೇಶ್ವರನ್ನು ಗೆಲ್ಲಿಸ್ಬೇಕು, 2 ಸಲ ಸೋಲಿಸಿದ್ದೇವೆ ಅಂತಕ್ಕಂಥದ್ದಿದೆ. ಆ ಕಾರಣದಿಂದ ನಾನು ಎಲ್ಲಿ ಹೋದರೂ ಗೆಲ್ತೀನಿ. ಕಾಂಗ್ರೆಸ್ಗೆ ಹೋದರೆ ಒಂದಿಷ್ಟು ಮುಸ್ಲಿಂ ಮತಗಳು ನನಗೆ ಸಿಗ್ತವೆ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೋದರು. ಇಲ್ಲಾಂದರೆ ಅವ್ರು ಪಕ್ಷೇತರರಾಗಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಬಟ್ ಅವ್ರಿಗೊಂದು ಅಳುಕಿತ್ತು, ಪಕ್ಷೇತರರಾದರೆ ಟ್ರ್ಯಾಂಗ್ಲರ್ ಫೈಟ್ ಆದರೆ ನಾಳೆ ಅಲ್ಲಿ DK ಸುರೇಶ್ ಬಂದುಬಿಟ್ರೆ ಆಗ ಏನಾಗುತ್ತೆ ಅಂತಕ್ಕಂಥದ್ದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಅವರು ಅಲ್ಲಿ DK ಸುರೇಶ್ ನಿಲ್ಲೋದನ್ನು ತಪ್ಪಿಸೋದಕ್ಕೋಸ್ಕರ ಕೂಡ ಅವರು ಕಾಂಗ್ರೆಸ್ಗೆ ಹೋದರು. ಆದರೆ ಕಾಂಗ್ರೆಸ್ಗೆ ಹೋದ ನಂತರ ನನಗನ್ಸುತ್ತೆ ಭಾವನಾ, ಇಡೀ ಚನ್ನಪಟ್ಟಣದ ಚುನಾವಣೆಯನ್ನು ನೀವು ಒಂದು ಸಾಲಿನಲ್ಲಿ ವಿಶ್ಲೇಷಣೆಯನ್ನು ಬರೀ ಅಂತಂದರೆ ಏನು ಬರೀಬೋದು? ದೇವೇಗೌಡ ಫ್ಯಾಕ್ಟ್ರು. ಯಾಕಂದರೆ ನೀವು ಎಲ್ಲ ಫ್ಯಾಕ್ಟ್ರಿಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಈಗ ಯೋಗೇಶ್ವರ್ ಎಷ್ಟು ಓಟ್ ತರ್ತಾರೆ, ಅವ್ರಿಗೊಂದು 80,000 ಓಟಿದೆ. ಕುಮಾರಸ್ವಾಮಿ ಬಳಿ ಒಂದು 75-80,000, ಅವ್ರ ಬಳಿ ಒಂದು ಅಷ್ಟೇ ಇದೆ ಓಟಿದೆ ಅಂತ ಅಂದ್ಕೋಣ. ಕಾಂಗ್ರೆಸ್ ಒಂದು 15,000 ಓಟಿದೆ. ಇದರ ಮಧ್ಯೆ ಈ ಚನ್ನಪಟ್ಟಣದ ಫೈಟ್ ನಡೀಬೇಕು. ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಸೇರ್ಕೊಂಡಿದ್ದರಿಂದ ಯೋಗೇಶ್ವರ್ ಒಂದು 15,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದು 15 ದಿನಗಳ ಹಿಂದೆ ಕೇಳಿ ಬಂದಿದ್ದ ವಿಶ್ಲೇಷಣೆ. ಕ್ಷೇತ್ರದಲ್ಲೂ, ರಾಜಕೀಯ ನಾಯಕರಲ್ಲೂ, ಪತ್ರಕರ್ತರಲ್ಲೂ ಆ ವಿಶ್ಲೇಷಣೆ ಇತ್ತು. ಆದರೆ ಯಾವಾಗ ದೇವೇಗೌಡರು ಹೋಗಿ ಕ್ಷೇತ್ರದಲ್ಲಿ ಕುಳಿತುಕೊಂಡ್ರು, ನೀವು ಮಾಸ್ ಲೀಡರ್ಗಳು ಅಂತ ನಾವು ಕರಿತೀವಲ್ಲ, ಅದರ ಇಫೆಕ್ಟ್ ಏನು? ಈಗ ಯಡಿಯೂರಪ್ಪನವರು ಒಂದು ಕ್ಷೇತ್ರಕ್ಕೆ ಹೋದರು ಅಂತ ಅಂದ್ಕೋಣ. ಪ್ರಾಯಶಃ ಈ ಸ್ಥಿತಿಯಲ್ಲ, ಅಂದರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಮಗ ಅಧ್ಯಕ್ಷರಾದ್ಮೇಲೆ ಈಗ ಹೇಳ್ತಾ ಇಲ್ಲ ನಾನು. ಅವರ ಡೇಸ್ಗಳಲ್ಲಿ ಯಡಿಯೂರಪ್ಪನವರು ಒಂದು ಕ್ಷೇತ್ರಕ್ಕೆ ಹೋದರು ಅಂತಂದರೆ 7,000 to 8,000 10,000 ಮತಗಳು ಹೋದವು ಅಂತ ಲೆಕ್ಕ, ಲಿಂಗಾಯತರ ಮತಗಳು. ಸಿದ್ದರಾಮಯ್ಯನವರು ಒಂದು ಕ್ಷೇತ್ರ, ಇವತ್ತು ಕೂಡ ಶಿಗ್ಗಾಂವ್ ಯಾಕೆ ಟಫ್ ಫೈಟ್ ಅನ್ಸ್ಕೊಳ್ತಾ ಇದೆ? ಸಿದ್ದರಾಮಯ್ಯನವರು ಹೋಗಿ ಕುಳಿತ ತಕ್ಷಣ ಕುರುಬರ ಮತಗಳು 90% ಕನ್ಸಾಲಿಡೇಟ್ ಆಗಿಬಿಡ್ತವೆ. ಸಿದ್ದರಾಮಯ್ಯನವರ ಭಾಷಣದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ ನೋಡಿ, ಈ ಚುನಾವಣೆ ಗೆದ್ದರೆ ಸೋತ್ರೆ ನನ್ನ ಮೇಲೆ ಏನು ಇಫೆಕ್ಟ್ ಬೀಳುತ್ತೆ ಅಂತಕ್ಕಂಥದ್ದು ಕ್ಷೇತ್ರಕ್ಕೆ ಹೋಗಿ ಹೇಳಿದಾಗ ನ್ಯಾಚುರಲಿ ಕುರುಬರಲ್ಲಿ ಒಂದು ಅನಿಸುತ್ತೆ, ನಾವು ಓಟು ಸಿದ್ದರಾಮಯ್ಯನವ್ರಿಗೋಸ್ಕರ ಮಾಡಬೇಕು, ಓಟ್ ಇಲ್ಲಿ ಸ್ಥಳೀಯ ಕಾರಣಗಳಿಂದ ಮಾಡಬೇಕಾಗಿಲ್ಲ ಅಂತಕ್ಕಂಥದ್ದು. ಅದೇ ರೀತಿ ದೇವೇಗೌಡರು ಹೋಗಿ ಕ್ಷೇತ್ರದಲ್ಲಿ ಕುಳಿತಾಗ 6 ದಿನ ಕುಳಿತುಕೊಂಡ್ರು, 22 ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡ್ರು. ನನಗೆ ನೆನಪಿರುವ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರು ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಹೋಗಿ ಕುಳಿತಿದ್ದ ಉದಾಹರಣೆಗಳಿಲ್ಲ. ಅನೇಕ ಮತ್ತು ಕರ್ನಾಟಕದಲ್ಲಿ ನನಗನ್ಸುತ್ತೆ ಜಾತಿ ರಾಜಕಾರಣ ಏನಂತಾರೆ ಅದರ ನರ್ವ್ಸ್ ಯಾರಾದರೂ ಹಿಡಿಯೋರು ಇದ್ದರೆ ಅದು ದೇವೇಗೌಡರಿಗಷ್ಟು ಜಾತಿ ರಾಜಕಾರಣ ಗೊತ್ತಿರ್ತಕ್ಕಂಥ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರೇನು ಇದೆ, ಆದರೆ ದೇವೇಗೌಡರು ಹೀಸ್ ಅ ಮೆಮರಿಕ್ ಪಾಲಿಟಿಷಿಯನ್. ಅವರಲ್ಲಿ ಹೋಗಿ ಕುಳಿತುಕೊಂಡಾಗ ಅವರು ಮುಸ್ಲಿಂ ಧರ್ಮಗುರುಗಳನ್ನು ಕರೆಸ್ಕೊಂಡ್ರು. ಒಂದು 4-5 ಸಾವಿರ ಮುಸ್ಲಿಂ ಮತಗಳನ್ನೇನಾದರೂ ನಿಖಿಲ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿ ಯೋಗೇಶ್ವರೇ ಹೇಳುವ ಪ್ರಕಾರ ಒಕ್ಕಲಿಗರ ಮತಗಳನ್ನು 10-15% ಜಾಸ್ತಿ ತೆಗೆದುಕೊಂಡ್ರೆ ನಿಖಿಲ್ ವಿಲ್ ಗೆಟ್ ಥ್ರೂ. ಬಟ್ ಈಗಿನ ಈ ಇಬ್ಬರ ಹೇಳಿಕೆಗಳು ಉಲ್ಟಾ ಆಗೋ ಚಾನ್ಸಸ್ ಇದೆ ನೋಡಿ. ಇಟ್ ವಿಲ್ ಬಿ ಎ ಕ್ಲೋಸ್ ಕಾಲ್, ಇಟ್ ವಿಲ್ ಬಿ ಎ ಫೋಟೋ ಫಿನಿಶ್. ಯಾಕಂದರೆ 16,000 ಮತಗಳ ಅಂತರದಿಂದ ಹಿಂದೆ ಕುಮಾರಸ್ವಾಮಿ ಗೆದ್ದಿದ್ರು. ಆಗ ಯೋಗೇಶ್ವರ್ ಏನು ಆರೋಪ ಮಾಡಿದರು?
ಕಾಂಗ್ರೆಸ್ ಕುಮಾರಸ್ವಾಮಿಯವ್ರನ್ನ ಹಿಂದಿನಿಂದ ಬೆಂಬಲಿಸಿದೆ ಅಂತಕ್ಕಂಥ ಆರೋಪ ಯೋಗೇಶ್ವರದಿತ್ತು. ಈ ಬಾರಿ ಕಾಂಗ್ರೆಸ್ ಮತ್ತು ಯೋಗೇಶ್ವರ್ ಒಟ್ಟಿಗೆ ಬಂದಿದ್ದಾರೆ. ಆದರೆ ಯೋಗೇಶ್ವರೇ ಹೇಳ್ತಾ ಇದ್ದಾರೆ ಒಕ್ಕಲಿಗರ ಮತಗಳು ಯಾವ ಪ್ರಮಾಣದಲ್ಲಿ ನಂಗೆ ಬರಬೇಕಿತ್ತೋ ಆ ಮತಗಳು ಬಂದಿಲ್ಲ. 1,05,000 ಮತಗಳು ಒಕ್ಕಲಿಗರದಿವೆ. ಹೌದು. ಅದರಲ್ಲಿ ನೀವು 60% ಕುಮಾರಸ್ವಾಮಿ ತೆಗೆದುಕೊಂಡ್ರೆ ಯೋಗೇಶ್ವರ್ 40 ತೆಗೆದುಕೊಳ್ಬೋದು. ಕುಮಾರಸ್ವಾಮಿನೇ 75-80%ವರೆಗೆ ಹೋಗಿದ್ರೆ. ನನಗೊಬ್ಬರು ಒಂದು ವಿಶ್ಲೇಷಣೆ ಹೇಳಿದರು, ಅದನ್ನು ಹೇಳ್ತೀನಿ. ಅಂದರೆ ಈಗ ಒಕ್ಕಲಿಗರ ರಾಜಕಾರಣ ಅರ್ಥ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಹೇಳಿರೋ ವಿಶ್ಲೇಷಣೆ, ನೀವು ಹೈವೇದಲ್ಲಿ ಹೋದರೆ ಬಲಗಡೆ ಭಾಗದ ಹಳ್ಳಿಗಳೇನಿವೆ ಅವು ಕುಮಾರಸ್ವಾಮಿಗೆ ಫೇವರೇಬಲ್ ಇದ್ದೇ ಇದ್ವು. ಎಡಗಡೆ ಭಾಗದ ಹಳ್ಳಿಗಳು ಕುಮಾರಸ್ವಾಮಿಗೆ ಫೇವರೇಬಲ್ ಇರಲಿಲ್ಲ. ಆ ಹಳ್ಳಿಗಳಲ್ಲಿ ಹೋಗಿ ದೇವೇಗೌಡರು ಕುಳಿತುಕೊಂಡ ನಂತರ ಅಲ್ಲಿ ಸ್ಥಿತಿ ಬದಲಾಯಿತು. ದೇವೇಗೌಡರೇ ಸ್ವತಃ ಇಷ್ಟೊಂದು ದೇವೇಗೌಡರು ನೀವು ಅಂದರೆ ಈ ವಯಸ್ಸಿನಲ್ಲಿ ಬಂದು ಈಗ GT ದೇವೇಗೌಡರು ಏನು ಹೇಳಿದರು, ಈ ವಯಸ್ಸಿನಲ್ಲಿ ದೇವೇಗೌಡರು ನನ್ನ ಮನೆಗೆ ಬಂದಿದ್ದಾರೆ ಅಂದರೆ ನಾನು JDS ಬಿಟ್ಟು ಹೋಗ್ತೀನ ಅಂತ ಹೇಳಿದರು. ಆ ಫ್ಯಾಕ್ಟರ್ ಒಕ್ಕಲಿಗರ ಭಾಗದಲ್ಲಿ ವರ್ಕ್ ಆಗಿದೆ ಅಂತಕ್ಕಂಥದ್ದು JDS ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಹೇಳತಕ್ಕಂಥವರ ಮಾತು. ಇನ್ನೊಂದು ಹಳೆಯ ಜನ ಏನಿದ್ದಾರೆ ಭಾವನಾ, ಅಂದರೆ ಕಳೆದ 25-30 ವರ್ಷಗಳಿಂದ ವೋಟ್ ಮಾಡ್ತಾ ಇರ್ತಕ್ಕಂಥ ಹಳೆಯ ಜನ ಏನಿದ್ದಾರೆ, ದೇ ಕನೆಕ್ಟ್ ವಿತ್ ದೇವೇಗೌಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್. ಯಾಕಂದರೆ ಅವ್ರಿಗನ್ಸುತ್ತೆ ದೇವೇಗೌಡರು ನಮ್ಮ ಸಮುದಾಯದಲ್ಲಿ ಹೀಸ್ ಅ ದಂತಕಥೆ. ಹೌದು. ಇಲ್ಲಿ ಎಲ್ಲೋ ಹರದನಹಳ್ಳಿಯಿಂದ ಹೋಗಿ ದೇಶದ ಪ್ರಧಾನಮಂತ್ರಿ ಆಗಿರೋದು ಅಂತಕ್ಕಂಥದ್ದು. ಈಗ ಚೌಧರಿ ಚರಣ್ ಸಿಂಗ್ ಬಗ್ಗೆ ಏನಿತ್ತು, ಮುಲಾಯಂ ಸಿಂಗ್ ಯಾದವ್ ಬಗ್ಗೆ ಯಾದವ್ ಸಮುದಾಯದಲ್ಲಿ ಏನಿತ್ತು, ಅದು ಒಕ್ಕಲಿಗರ ಸಮುದಾಯದಲ್ಲಿ ನ್ಯಾಚುರಲಿ ದೇವೇಗೌಡರ ಪರವಾಗಿದೆ. ಅದು ವರ್ಕ್ ಆಗಿದ್ದರೆ ಮತ್ತು DK ಶಿವಕುಮಾರ್ ಮತ್ತು DK ಸುರೇಶ್ ಕೂಡ ಶತಾಯಗತಾಯ ಪ್ರಯತ್ನವನ್ನು ಹಾಕಿದರು. ಆದರೆ ಈಗ ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆಗೆ ಬರ್ತೀನಿ. ಯಾರಾದರೂ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ ಆ ಹೇಳಿಕೆ ನೋಡಿದರೆ ಭಾವನ ನನಗನ್ಸಿದ್ದು ಜಮೀರ್ ಅಹ್ಮದ್ ಖಾನ್ ವಾಂಟ್ DK ಶಿವಕುಮಾರ್ ಆ್ಯಂಡ್ DK ಸುರೇಶ್ ಟು ಲೂಸ್. ಯಾರಿಗಾದರೂ ಇದು ಅರ್ಥ ಆಗುತ್ತೆ. ಸುಮ್ಮನೆ ಸ್ಟ್ರಾಟಜಿ ಇಲ್ಲದೆ ಜಮೀರ್ ಅಹ್ಮದ್ ಖಾನ್ ಹೇಳಿ ಅಲ್ಲಿ ಹೋಗಿ ಏನೋ ಹೇಳಿಕೆ ಕೊಟ್ಬಿಟ್ರು ಅನ್ನೋದನ್ನು ನಾನು ನಂಬಲ್ಲ. ಜಮೀರ್ ಅಹ್ಮದ್ ಖಾನ್ ಈ ರಾಜಕಾರಣವನ್ನು ಅವರು ದೇವೇಗೌಡರನ್ನು ನೋಡಿದ್ದಾರೆ, ಸಿದ್ದರಾಮಯ್ಯನೂ ನೋಡಿದ್ದಾರೆ, ಅರದು ಕುಡಿದಿದ್ದಾರೆ. ಈ ಹೇಳಿಕೆ ಒಕ್ಕಲಿಗರಲ್ಲಿ ಹೇಗೆ ಪರ್ಸ್ಯೂ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಅಲ್ಲ, ಏನು ಇಲ್ಲ ನಾನು ಚಂದ ಎತ್ತೀನಿ ಮೇ ದೇವೇಗೌಡಕ್ಕೆ ಫ್ಯಾಮಿಲಿಗೋ ಖರೀದ್ ಲೂಂಗ. ಏನ್ರಿ ದೇವೇಗೌಡಕ್ಕೆ ಫ್ಯಾಮಿಲಿಗೋ ಖರೀದ್ ಲೂಂಗ ಅಂತಂದರೆ ಅಲ್ಲಿ ಹೋಗಿ ದೇವೇಗೌಡರು ಕುಳಿತಿದ್ದಾರೆ. ಒಕ್ಕಲಿಗರ ಭಾಗದಲ್ಲಿ ಚುನಾವಣೆ ನಡೀತಾ ಇದೆ, ದೇವೇಗೌಡರು 6 ದಿನ ಹೋಗಿ ಕುಳಿತಿದ್ದಾರೆ. ಹೆಂಗೆ ಜನ ಪರ್ಸ್ಯೂ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ಅವ್ರಿಗೆ ಪ್ರೇರಣೆ ಇಲ್ಲದೆ ಅಂತ ಹೇಳಿಕೆಗಳು ನೀವು ಹೇಳಿದ್ರಲ್ಲ ಅವಾಗ ಅತಿ ಆದರೆ ಅಮೃತ ವಿಷಯ. ಅದು ಹೆಂಗಿರುತ್ತೆ, ಈಗ BJPಯವರು ಅನಗತ್ಯ ಹಿಂದೂ ಅಗ್ರೆಸಿವ್ನೆಸ್ ತೋರಿಸಿದಾಗ ನೀವು 2023ರ ಚುನಾವಣೆ ನೋಡಿ, ಇಟ್ ಹೆಲ್ಪ್ಡ್ ಕಾಂಗ್ರೆಸ್ ಕನ್ಸಾಲ್ಟೇಷನ್ ಆಫ್ ಮುಸ್ಲಿಮ್ಸ್. ಕಾಂಗ್ರೆಸ್ ಅನಗತ್ಯವಾಗಿ ಮುಸ್ಲಿಂ ಅಪೀಸ್ಮೆಂಟನ್ನು ತೋರಿಸಿದಾಗ ಇಟ್ ಹೆಲ್ಪ್ಸ್ BJP ಆ್ಯಂಡ್ ಅಪೋಸಿಷನ್ ಪಾರ್ಟೀಸ್ ಟು ಗ್ಯಾಲ್ವನೈಸ್ ಮೇಜರ್ ಕಮ್ಯುನಿಟಿ ವೋಟ್ಸ್. ನೀವು ನೋಡ್ತಾ ಇರಿ, ಯಾವತ್ತಿಗೂ ಕೂಡ ಏನಂತಾರೆ, ಟೂ ಮಚ್ ಇಸ್ ಟೂ ಬ್ಯಾಡ್. ಅದು ಹಿಂದುತ್ವದ ಕನ್ಸಾಲ್ಟೇಷನ್ ದೃಷ್ಟಿಯಿಂದ BJP ಮಾಡ್ತಕ್ಕಂಥ ಕೆಲ ಹೇಳಿಕೆಗಳನ್ನು ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಸಹಿತವಾಗಿ ಕೂಡ ನೋಡಿದಾಗ ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆ, ಒಂದು ವೇಳೆ ನಿಖಿಲ್ ಗೆದ್ರೆ ಇಟ್ ವಾಸ್ ಲಾಸ್ಟ್ ನೇಲ್ ಆನ್ ದ ಕಫಿನ್. ಒಂದು ವೇಳೆ ನಿಖಿಲ್ ಗೆದ್ರೆ ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆ ವಿಲ್ ಬಿ ಕೌಂಟೆಡ್ ಫಾರ್ ಡಿಫೀಟ್ ಆಫ್ ಯೋಗೇಶ್ವರ್. ಬಟ್ ಇನ್ನೂ ಡಿಸೈಡೆಡ್ ಇಲ್ಲ, ಸದ್ಯದ ಮಟ್ಟಿಗೆ ಅದು ಡಿಸೈಡೆಡ್ ಮುಂದಿನ ಇಲ್ಲ. ಮಾತು. ಆದರೆ ಯೋಗೇಶ್ವರ್ ನನಗನ್ಸಿತ್ತು ನೋಡಿ, ಈಗ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ನಾವಿಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಯೋಗೇಶ್ವರ್ ನನಗನ್ಸಿತ್ತು ಈ ಕ್ಷೇತ್ರವನ್ನು ಅವ್ರ ಕಾನ್ಫಿಡೆನ್ಸ್ 15 ದಿನದ ಹಿಂದೆ ನೋಡಿದಾಗ ಕೇಕ್ ವಾಕ್ ಆಗಿ ಗೆಲ್ಲಬೇಕಿತ್ತು. ಕೇಕ್ ವಾಕ್ ಆಗಿ ಆದ್ರೆ ದೇವೇಗೌಡರ ಎಂಟ್ರಿಯಿಂದ 3 ಜನರಲ್ಲಿ 2 ಒಟ್ಟಿಗೆ ಸೇರಿದಾಗಲೂ ನೀವು ಗೆಲ್ಲಲ್ಲ, ಸರ್ಕಾರ ಇದ್ದಾಗಲೂ ಗೆಲ್ಲಲ್ಲ ಅಂತಂದ್ರೆ. ಬಟ್ ಪ್ರಶಾಂತ್ ಹೇಳಕ್ಕೂ ಆಗಲ್ಲ, ಯಾಕೆಂದ್ರೆ ಇಂಡಿಪೆಂಡೆಂಟ್ ಆಗಿ SP ಇಂದ ಕಾಂಗ್ರೆಸ್ನಿಂದ ನಾನು ಸೋಲ್ತಾರೆ ಅಂತ ಅಳತೆ ಹೇಳ್ತಿಲ್ಲ. ನಾನು ಲೆಕ್ಕ ಅವ್ರ ಹಾಕಿದಾಗ. ಕಾನ್ಫಿಡೆನ್ಸ್ ಈಗೇನು ಅವ್ರ ಕ್ಲೋಸ್ ಫೈಟ್ ಆಗಿದೆ, ಫೋಟೋ ಫಿನಿಶ್ ಆಗಿದೆ ಅನ್ನೋದನ್ನು ಏನು ಯೋಗೇಶ್ವರ್ ಹೇಳ್ತಿದ್ದಾರೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯೋಗೇಶ್ವರ್ 30,000 ಅಂತರದಿಂದ ಗೆದ್ದು ತೋರಿಸ್ತೀನಿ ರೀ ಅಂತ. ಆ ಕಾನ್ಫಿಡೆನ್ಸ್ ಯಾಕೆ ಕಾಣ್ತಾ ಇಲ್ಲ? ಎಸ್, ನೋಡೋಣ ಒಂದು ಏನಾಗುತ್ತೆ. ದೇವೇಗೌಡರ ಫ್ಯಾಕ್ಟರು, ಇನ್ನೊಂದು ಜಮೀರ್ ಅಹ್ಮದ್ ಖಾನ್ ಇರ್ತಕ್ಕಂಥ ಫಾರ್ ಶೋರ್ ಅದರ ಎಫೆಕ್ಟ್ ಅಂತೂ ಆಗೇ ಇದೆ. ಆದ್ರೆ ವೀಕ್ಷಕರೇ, ಒಂದಂತೂ ಹೌದು, ತುಂಬಾ ಕ್ಲೋಸ್ ಫೈಟ್ ಆಗಿದೆ. ಯಾರೇ ಗೆದ್ರು ಒಂದು 5,000 ಅಂತರದಲ್ಲಿ ಗೆಲ್ಲಬಹುದು ಅಂತ ಅಲ್ಲಿನ ಸ್ಥಳೀಯ ವರದಿಗಳು ಹೇಳ್ತಾ ಇವೆ. ಅಂದ್ರೆ ಅಲ್ಲಿನ ರಿಪೋರ್ಟ್ಗಳು ಬರ್ತಾ ಇರೋ ಪ್ರಕಾರ
5,000 ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ರು, ಯೋಗೇಶ್ವರ್ ಗೆದ್ರು, ತುಂಬ ಟಫ್ ಫೈಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳು ಕೂಡ ಜಾಸ್ತಿ ಮತ ಚಲಾಯಿಸಿದ್ದಾರೆ. ಹೆಣ್ಮಕ್ಳು ವೋಟಿಂಗ್ ಏನು ಮಾಡತ್ತೆ ಅನ್ನೋದನ್ನು ಕೂಡ ಈ ನೋಡೋಣ. ಒಪಿನಿಯನ್ ಪೋಲ್ಗಳು ಮತ್ತು ಎಕ್ಸಿಟ್ ಪೋಲ್ಸ್ಗಳು ಉಲ್ಟಾ ಹೋದ್ಮೇಲೆ ಭಾವನಾ ಯಾವುದೇ ರಿಸ್ಕ್ ತೆಗೆದು ನಾವು ಯಾವುದೇ ರಿಸ್ಕ್ ತಗೊಳ್ಳೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.